ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಬ್ರೈಡಲ್ ಡಿಸೈನು ಸ್ಯಾರಿ ಕುಚ್ಚಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಯಾವಾಗ ಹೋಲ್ ಇದೆ ನೋಡಿ, ಅಲ್ಲಿಂದ ಈ ಥರ ತೊಗೊಂಡು ಒಳಗಿಂದ ತೊಗೊಳ್ಳಿ. ಸೊ ಅಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಟು ಈ ರೀತಿ ಒಂದು ಲಾಕ್ ಮಾಡಿ. ಸೊ ಸ್ವಲ್ಪ ಟೈಟ್ ಎಳೀರಿ. ಅದಾದಮೇಲೆ ಇನ್ನೊಂದು ಲಾಕ್ ನೋಡಿ, ಈ ಥರ ತೊಗೊಂಡಿದ್ದೀನಿ. ಮತ್ತು ಈಗ ಒಂದು ಲಾಕ್, ಮತ್ತು ಈಗ 2 ಲಾಕ್. ಸೊ ನೋಡಿ, ಇದೇ ಪ್ರಾಸೆಸ್ಸು ಸುಜಿ ಮೇಲೆ ತೊಗೊಳ್ಬೇಡಿ ದಾರ. ಫಸ್ಟ್ ಕೆಳಗಿಂದ ಹೋಗಿ ದಾರನ ತೊಗೊಂಡು ಒಂದು ಲಾಕ್ ಮಾಡಿ 2 ಲಾಕ್ಸ್. ಟೋಟಲಾಗಿ 10 ಟೋಟಲ್ 40 ನಾವಿಲ್ಲಿ ಲಾಕ್ಸ್ ಮಾಡ್ತಿದ್ದೀವಿ, ಡಬಲ್ ಲಾಕ್ಸ್ ನೋಡಿ. ಇದು ಪೂರ್ತಿ ನಾವು ಕವರ್ ಮಾಡಿದ್ದೀವಿ. ಗ್ಯಾಪಲ್ಲಿ ತೊಗೊಂಡು ಇದನ್ನು ಹಿಂಗೆ ಲಾಕ್ ಮಾಡಿ ಇನ್ನೊಂದ್ಸಲಿ ತೋರಿಸ್ತೇನೆ ನೋಡಿ. ಸೊ ಈಗ ಇದು ಕಂಪ್ಲೀಟ್ ಆಗಿದೆ. ಅದಾದಮೇಲೆ ನಾವು ಈ ಗ್ಯಾಪಲ್ಲಿ ತೊಗೊಂಡು ಥ್ರೆಡ್ ಬರ್ತಿಲ್ಲ ನೋಡಿ, ಇದನ್ನು ಕಂಪ್ಲೀಟ್ ಮಾಡಿ. ಸೊ ಇದಾದಮೇಲೆ ನಾವೇನು ಮಾಡಬೇಕಂದ್ರೆ, ನಮಗೆ ಇಲ್ಲಿ ಈ ಥರ ನೋಡಿ ಈ 5 ಬೀಡ್ಸ್ನ ಅಟ್ಯಾಚ್ ಮಾಡಿ ನಾವು ಒಂದು ಸೆಕೆಂಡ್ ಸ್ಟೆಪ್ ಮಾಡಬೇಕಾಗುತ್ತೆ. ಸೊ ಇದು ಯಾವ ರೀತಿ ಮಾಡೋದಂದರೆ ನೋಡಿ, ಫಸ್ಟು ದಾರನ ಇನ್ನು ಸ್ವಲ್ಪ ಎಳ್ಕೊಳ್ಳಿ. ಸೊ ಇದು ಫ್ರಂಟ್ ಸೈಡ್ ಡಿಸೈನು. ಸೊ ಈ ಥರ ಟರ್ನ್ ಮಾಡಿ ಬ್ಯಾಕ್ ಸೈಡ್ಗೆ. ಸೊ ಇಲ್ಲಿ ನೋಡ್ಬೋದು, ನಾವಿಲ್ಲಿ 1, 2 ಆ್ಯಂಡ್ 3 ಈ ಗ್ಯಾಪಲ್ಲಿ ಈ ಥರ ತೊಗೊಂಡು ನಾವು ಈ ದಾರ ಇದೆಯಲ್ಲ ನೋಡಿ, ಈ ದಾರನ ಈ ಕಡೆ ತೊಗೊಂಡು ಇದನ್ನು ಈ ರೀತಿ ಎಳ್ಕೊಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಸೊ ಈ ರೀತಿ ಎಳ್ಕೊಂಡ್ಮೇಲೆ ನಾವು ಈ ದಾರನ ತೊಗೊಂಡು ಈ ಥರ ಲಾಕ್ ಮಾಡಬೇಕು. ಸೊ ಇದಾದಮೇಲೆ ನೋಡಿ, ದಾರನ ತೊಗೊಂಡು ಎಳ್ಕೊಂಡಿದ್ದೀವಿ. ಅದಾದಮೇಲೆ ಈಗ ನಾವು 5 ಬೀಡ್ಸ್ನ ತೊಗೊಳ್ಬೇಕು ನೋಡಿ. 5 ಬೀಡ್ಸು ಪೂರ್ತಿ 5 ಬೀಡ್ಸು ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ. ಈಗ ಉಲ್ಟಾ ಡಿಸೈನ್ ಇಟ್ಕೊಂಡಿದ್ದೀವಿ. 2 ಆಗಿದೆ. ಸೊ 3, 4 ಆ್ಯಂಡ್ 5th ಬೀಡ್ ನೋಡಿ, 5 ಬೀಡ್ ಅಟ್ಯಾಚ್ ಆಯಿತು. ಇದಾದಮೇಲೆ ನಾವು ಇಲ್ಲಿ 3 ಈ ಕಡೆ ತೊಗೊಂಡು 3 ಡಬಲ್ ಕ್ರೋಶೆಟ್ 3 ಲಾಕ್ಸ್ನ ಈ ಕಡೆ ಇಲ್ಲೂ ಸೇಮ್ ಅದೇ ಥರ 1, 2, 3. ಸೊ ಇಲ್ಲಿಗೆ ನಾವು ಈ ಥರ ದಾರ ತೊಗೊಂಡು ಇದನ್ನು ಈ ರೀತಿ ತೊಗೊಳ್ಳಿ. ಸೊ ಇದು ಕರೆಕ್ಟಾಗಿ ನೋಡ್ಬೋದು, ಇಲ್ಲಿ ಎಲ್ಲಿ ಗ್ಯಾಪ್ ಬರುತ್ತೆ ಅಲ್ಲಿಗೆ ತೊಗೊಳ್ಳಿ ನೋಡಿ ಈ ಥರ. ಮತ್ತು ಇದು ಒಂಚೂರು ಲೂಸ್ ಮಾಡಿ, ಯಾಕಂದರೆ ಲೂಸ್ ಮಾಡಿದ್ರೆ ಇದು ನಾವು ಲಾಕ್ಸ್ ಹಾಕಬೇಕಾಗತ್ತೆ ಮಧ್ಯ ಅದಕ್ಕೋಸ್ಕರ. ಸೊ ಇದಾದಮೇಲೆ ನಾವು ಚೈನ್ ಹಾಕಿ 1, 2, 3 ಚೈನ್ಸ್ ಹಾಕಿದ್ಮೇಲೆ ಟರ್ನ್ ಮಾಡಿ ನೋಡಿ, ಇಲ್ಲಿ ಎಲ್ಲಿ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡ್ತೀವಿ. ಸೊ ಇಲ್ಲೂ ನೆಕ್ಸ್ಟು ಅಷ್ಟೇ ನೋಡಿ, 1, 2, 3 1, 2, 3. ಸೊ ಇದನ್ನು ಈ ರೀತಿ ತೊಗೊಂಡು ಹೀಗೆ ಲಾಕ್ ಮಾಡಬೇಕು. ಸೊ ನೆಕ್ಸ್ಟ್ ಇದೇ ಥರ 3 ಚೈನ್ಸ್ ಮತ್ತು ಲಾಕ್ ಮಾಡಿ ಬೀಡ್ಸ್ನ ನೋಡಿ, 1, 2 ಆ್ಯಂಡ್ 3. ಸೊ ನೆಕ್ಸ್ಟು 1, 2, 3 ಚೈನ್ಸ್ ನೋಡಿ. ಮತ್ತು ಇದು ಇಲ್ಲಿ ಇದೆಯಲ್ಲ ನೋಡಿ, ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ನೋಡಿ ಇಲ್ಲಿಗೆ ತೊಗೊಳ್ಬೇಕು ನೋಡಿ. ಈಗ ಲಾಕ್ ಮಾಡಿ ಇದನ್ನು ಒಂದು ಸ್ವಲ್ಪ ದಾರ ಎಳೆದು ಈ ರೀತಿ ಕಟ್ ಮಾಡಿಕೊಡ್ಬೇಕು ನೋಡಿ. ಇದು ಬ್ಯಾಕ್ ಸೈಡು. ಸೊ ಇಲ್ಲಿ ಫ್ರಂಟ್ ಸೈಡ್ಗೆ ನಾವು ಈ ಥರ ತೊಗೊಂಡಿರೋದ್ರಿಂದ ನಾವು ಇದನ್ನು ಕವರ್ ಅಪ್ ಮಾಡೋದಕ್ಕೆ ಇಲ್ಲೇ ಪೇಸ್ಟ್ ಮಾಡ್ತೀವಿ. ನಾವು ಫ್ರಂಟ್ ಸೈಡು ಸ್ವಲ್ಪನೇ ಗಮ್ ಹಾಕಿ ಈ ರೀತಿ ಪೇಸ್ಟ್ ಮಾಡಿ. ಇದು ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ನೋಡಿ, ಅದನ್ನು ಈ ರೀತಿ ಕಟ್ ಮಾಡಿಬಿಡಿ. 3rd ಸ್ಟೆಪ್ ಹೇಳ್ತಾ ಇದ್ದೀನಿ. ಈ ರೀತಿ ತೊಗೊಂಡು ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಜಾಯಿನ್ ಮಾಡಿದ್ದೀವಲ್ಲ ನೋಡಿ, ಇದನ್ನು ತೊಗೊತಿದ್ದೀವಿ ದಾರನ. ಸೊ ನೋಡಿ, ಇಲ್ಲಿ ಲಾಕು, ಇಲ್ಲಿ ದಾರ ಗಂಟು ಹಾಕಿರೋದು ಲಾಕ್ ಆಯಿತು. ಸೊ ಇದಾದಮೇಲೆ ಇಲ್ಲಿಂದ 1, ಸೊ 2 ಸೇಮ್ 2 ಲಾಕ್ಸ್ ಮಾಡಿ. ಮತ್ತು ಈಗ ಸುಜಿ ಮೇಲೆ ದಾರ ತೊಗೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಇಲ್ಲಿ ಟೋಟಲ್ 4 ಮಾಡಬೇಕಾಗತ್ತೆ. ಸೊ ನೋಡಿ, ಇದೀಗ 1 ಆಯಿತು.
ಸೊ ನೆಕ್ಸ್ಟು ಸೊ ಸೆಕೆಂಡ್ ಡಬಲ್ ಕ್ರೋಶೆಟ್ಸು ಒಂಚೂರು ದೊಡ್ಡದಾಗಿ ಮಾಡೋಣ. ಸೊ 2 ಆಗಿದೆ. ಸೊ ಇದಾದಮೇಲೆ ನಾವು ಮಾಮೂಲಿ ಸಣ್ಣದು ಬೀಡು ನಾವು ಹೇಳಿದ್ವಲ್ಲ ನೋಡಿ, ಸಣ್ಣದು ಬೀಡು ತೊಗೊಳ್ಳೋಣ. ಒಂದು ತೊಗೊಂಡು ಈ ಥರ ದಾರದೊಳಗೆ ಪೋಣಿಸಿ, ಸೊ ಲಾಕ್ ಮಾಡಬೇಡಿ, ಲಾಕ್ ಮಾಡ್ತೀರಾನೆ ಇಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ 2 ಡಬಲ್ ಕ್ರೋಶೆಟ್ಸ್ ಮಾಡಬೇಕು ನೋಡಿ. ಇಲ್ಲಿ 2 ಡಬಲ್ ಕ್ರೋಶೆಟ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಗಮನ ಇಟ್ಟು ನೋಡಿ, ಇದು ಬೀಡ್ ಎರಡರ ಮಧ್ಯ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ಈ ದಾರಾನ ತೊಗೊಂಡೋಗ್ಬೇಕು ನೋಡಿ. ಗ್ಯಾಪ್ ಇಲ್ಲಿ ತೊಗೊಂಡು ನಾವು ಈ ರೀತಿ ಗಟ್ಟಿಗೆ ಲಾಕ್ ಮಾಡಬೇಕಾಗುತ್ತೆ ನೋಡಿ. ಇದು ಒಂದು ಪೆಟಲ್ ಆಯಿತು. ಸೊ ಇದಾದಮೇಲೆ ಇನ್ನೊಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 2 ಡಬಲ್ ಕ್ರೋಶೆಟ್ಸ್, 1 ಸ್ಮಾಲ್ ಮತ್ತು ಇನ್ನೊಂದು ಸ್ವಲ್ಪ ಬಿಗ್ ಒನ್. ಮತ್ತು ಈಗ ಈ ಬೀಟ್ ತೊಗೊಳ್ಳೋಣ ನೋಡಿ. ಇದಾದಮೇಲೆ ಸೇಮ್ ಒಂದು ದಾರ ಬಿಟ್ಟಿದೆ. ಸೊ ಇಲ್ಲಿದೆಯಲ್ಲ, ಇಲ್ಲಿಂದ ಒಂದು ಲಾಕ್ ಮಾಡಿ ನೋಡಿ. ಈ ಲಾಕ್ ಆದಮೇಲೆ ನಾವಿಲ್ಲಿ ಎಳ್ಕೊಂಡಿದ್ದೇವೆ ನೋಡಿ, ಇಲ್ಲೊಂದು ಥ್ರೆಡ್ ಕಾಣ್ತಿದೆ. ಅದೇ ರೀತಿ ಇದನ್ನು ಸ್ವಲ್ಪ ಎಳ್ಕೊಂಡು ಇಲ್ಲಿ ಪಕ್ಕ ಇದೆಯಲ್ಲ ಇದು ನೋಡಿ, ಇಲ್ಲಿ ಪಕ್ಕ ಇದನ್ನು ನಾವು ಬ್ಯಾಕ್ ಸೈಡಿಂದ ತೂರಿಸ್ಕೊಳ್ಬೇಕು ನೋಡಿ. ಈ ರೀತಿ ಬ್ಯಾಕ್ ಸೈಡಿಂದ ತೂರಿಸ್ಕೊಂಡು ನಾವು ಇದನ್ನು ನಾವು ಈ ರೀತಿ ಎಳ್ಕೊಳ್ಬೇಕು. ಎಳ್ಕೊಂಡು ನಾವು ಬೇಕಂದರೆ ಒಂದು ಲಾಕ್ ಮಾಡಿ ಈ ರೀತಿ ಕಟ್ ಮಾಡಬೇಕು ನೋಡಿ. ಕಟ್ ಮಾಡಿದ್ದೀವಿ. ಸೊ ಈಗ ಇಲ್ಲಿ ನಾವು ಲಾಕ್ ಮಾಡಿ ಇದಿದೆಯಲ್ಲ, ಇನ್ನೊಂದು ಸ್ವಲ್ಪ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಕಟ್ ಮಾಡೋಣ. ಸೊ ನೋಡಿ, ಇಲ್ಲೂ ಅಷ್ಟೇ, ಬೇಕಂದರೆ ಗಮ್ ಹಾಕಿ ಸ್ವಲ್ಪ ಮೆತ್ತಿಸಿ ಆಮೇಲೆ ಒಂದು ಸ್ವಲ್ಪ ಟ್ರಿಮ್ ಮಾಡಿ ಇದನ್ನು ನಾವು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಸೀದಾ ಸೈಡು. ಸೊ ಇಲ್ಲಿ ನಾನು ಫಸ್ಟು 4 ಚೈನು ಮತ್ತು 1 ಬೀಡು ಮತ್ತು ಇದನ್ನು ಅಟ್ಯಾಚ್ ಮಾಡಿ ಮತ್ತೆ 1 ಬೀಡು ಮತ್ತು 4 ಚೈನ್ಸು 5 ಟೈಮ್ಸ್ ಈ ಥರನೇ ಹಾಕ್ಕೊಂಡು ಬಂದಿದ್ದೇನೆ. ಇಲ್ಲಿ ಬೀಡ್ ತೊಗೊಳ್ಬೇಕು. ನಿಮ್ಗೆ ಹೇಳಿರೋಂಗೆ ಇಲ್ಲಿ ಬಿಗ್ ಸೈಜ್ ಬೀಡು ನಾನು ತೊಗೊತಿರೋದು, ಸ್ವಲ್ಪ ಬಿಗ್ ಸೈಜ್ ಬೀಡು 2. ಸೊ ಅದರಲ್ಲಿ ನಾನು ಒಂದು ಹಾಕಿ ಒಂದು ಲಾಕ್ ಮಾಡಿ ಮತ್ತು ಇದನ್ನು ಸ್ಯಾರಿಗೆ ಲಾಕ್ ಮಾಡ್ತಿದ್ದೀನಿ ನೋಡಿ, ಆಗಿದೆ. ಸೊ ಇದಾದಮೇಲೆ ನಾನು ಇದು ಸೀದಾ ಸೈಡು ನೋಡಿ, ಇಲ್ಲಿ ನಾನು ಗಮ್ ಹಾಕಿದ್ದೇನೆ ಉಲ್ಟಾ ಸೈಡು. ಸೊ ಇದು ಸೀದಾ ಸೈಡು ನಾವಿಲ್ಲಿ ಲಾಸ್ಟ್ ನೋಡಿ, ಇಲ್ಲಿ ನಾವು ಕರೆಕ್ಟಾಗಿ ಮಿಡಲ್ ಬರುತ್ತೆ. ಸೊ ಈ ಗ್ಯಾಪ್ ಬೇಡ, ಈ ಗ್ಯಾಪು ಈ ಗ್ಯಾಪು. ಸೊ ಇದರ ಅಕ್ಕಪಕ್ಕದ ಗ್ಯಾಪನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಮಿಡಲ್ ಅಂತ ತಿಳ್ಕೊಂಡ್ರೆ ನಾವು ಫಸ್ಟ್ ಅಟ್ಯಾಚ್ ಮಾಡೋ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ನಾನಿಲ್ಲಿ ನೋಡಿ ಸೂಜಿ ದಾರ ತೊಗೊಳ್ತೀನಿ. ಇಲ್ಲಿ ಇದು ತೊಗೊಂಡು ಇಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ದಾರ ಹಿಂದೆ ಇರಬೇಕು, ಅದರ ಮೇಲೆ ಇದನ್ನು ಡಿಸೈನ್ನ ನಾವು ಇಟ್ಕೊಂಡು ನೋಡಿ, ಇದನ್ನು ನೋಡಿ ಈ ಥರ ಇಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಈ ಥರ ಹೇಳ್ಕೊಳ್ಳಿ ಅಷ್ಟೇ. ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟು ಅದೇ ಸೇಮು ಈ ಗ್ಯಾಪಲ್ಲಿ ಬಿಟ್ಕೊಂಡು ಈ ರೀತಿ ಇದೆಯಲ್ಲ, ಇದನ್ನು ಹೇಳ್ಕೊಂಡು ನಾವು ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಥರ್ಡು ಅಷ್ಟೇ, ನಾವು ದಾರ ಹಿಂದೆನೇ ಇಟ್ಕೊಳ್ಬೇಕು ನೋಡಿ. ಸೊ ಈಗ ಇಲ್ಲಿ ಥರ್ಡ್ ಇದು ಯಾವುದು ಗ್ಯಾಪ್ ಅಂತ ನೋಡಿಕೊಂಡು ನಾವು ಅದಕ್ಕೆ ಇಲ್ಲಿ ಲಾಕ್ನ ಈ ಥರ ಹಿಂದೆ ತೊಗೊಂಡು ಮತ್ತು ಅದನ್ನು ನಾವು ಈ ರೀತಿ ಹೇಳ್ಕೊತೀವಿ. ಸಾರಿ, ಇಲ್ಲಿ ಒಂಚೂರು ಮಿಸ್ಟೇಕ್ ಆಯಿತು. ನೋಡಿ ದಾರ ಬಂದಿದೆ. ಸೊ ಇದಾದಮೇಲೆ ನಾವು ಸೂಜಿ ಮೇಲೆ ನೋಡಿ ಸ್ಯಾರಿಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನೋಡಿ ಈ ರೀತಿ ತೊಗೊಂಡು ಈ ದಾರ ತೊಗೊಳ್ಳೋಣ. ಒಂದು ಸಲ ದಾರ ತೊಗೊಂಡು ಅದನ್ನು ಈ ಥರ ಅಟ್ಯಾಚ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಅಟ್ಯಾಚ್ ಆಗಿದೆ ಅಂತ ಅಲ್ವಾ? ನೋಡಿ ಇಷ್ಟೇ ಡಿಸೈನು. ಸೊ ಇದಾದಮೇಲೆ ನಾವು ಮತ್ತೆ 1 ಬೀಡ್ ತೊಗೊಳ್ಳೋಣ, ದೊಡ್ಡ ಸೈಜ್ ಬೀಡು. ಮತ್ತು ಇದನ್ನು ತೊಗೊಂಡು ಈ ರೀತಿ 1 ಬೀಡನ್ನ
ಅಟ್ಯಾಚ್ ಮಾಡೋಣ. ಸೊ ಇದಾದಮೇಲೆ ಪಕ್ಕ ಎಲ್ಲಿದೆ ಕ್ಯಾಪು ಅಲ್ಲಿಗೆ ಈ ರೀತಿ ಮಾಡಿ ಅಟ್ಯಾಚ್ ಮಾಡಿ ನೆಕ್ಸ್ಟು 4 ಚೈನ್ಸ್ ನೋಡಿ. 4 ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 5 ಟೈಮ್ಸ್ ನಾವು ಲಾಕ್ ಮಾಡಬೇಕು. ಈ ರೀತಿ ನಾವು ಕಂಪ್ಲೀಟ್ ಮಾಡ್ಬೋದು. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಅಷ್ಟರಲ್ಲಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ. ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೀವು ಒಂದ್ಸಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye and see you in the next video.